ಎಲ್ಲರಿಗೂ ನಮಸ್ಕಾರ. ಇಂಪನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನನ್ನ ಮನದ ಭಾವನೆಗೆ ಹೊಸದೊಂದು ಆಯಾಮ ನೀಡಿ ತಮ್ಮೆಲ್ಲರ ಮನಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿದ್ದೇನೆ. ನನ್ನ ಸ್ವರಚಿತ ಕಥೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಬಯಸುತ್ತೇನೆ. ಸೂರ್ಯನ ಶಾಖ ನೆತ್ತಿಲ ಸುಡುತ್ತಿದ್ದರೂ ಅಲ್ಲಿಯೇ ಮನಸ್ಸು ಸೆಳೆಯುತ್ತಿತ್ತು ನಿಶಾಳಿಗೆ. ಯಾಕೋ ಏನೋ ಅವಳ ಮನಸ್ಸೆಲ್ಲ ಆ ಬಂಗ್ಲೆ ಕಡೆಗೆ ಇತ್ತು. ಅಜ್ಜಿಯ ಮನೆಗೆ ಹೋದ ನಿಶಾ ಸಮಯ ಕಳೆಯಲೆಂದು ಹೊರಟಾಗ ಬಿಸಿಲನ್ನೂ ಲೆಕ್ಕಿಸದೆ ಹೋಗುತ್ತಿದ್ದವಳಿಗೆ ಕಂಡದ್ದು ದೊಡ್ಡ ಗೇಟಿನ ಆ ಮನೆ. 2 ಅಂತಸ್ತಿನ ಹಂಚಿನ ಮನೆ. ಸುತ್ತಲೂ ಫಸಲಿರುವ ಹಣ್ಣುಗಳ ಮರಗಳು, ಹಳದಿ ಬಣ್ಣದ ಮಾವಿನ ಹಣ್ಣುಗಳು ಮರದ ತುಂಬ ಕಾಣುತ್ತಿತ್ತು. ಮರದ ತುಂಬ ಹುಣಸೆಕಾಯಿ ನೇತಾಡುತ್ತಿದ್ದವು. ಅದೂ ಸಾಲದೆಂಬಂತೆ ಸಪೋಟದ ಮರಗಳು, ಪೇರಳೆ ಮರಗಳು ಇದ್ದವು. ಮಂಗಗಳು ತಿಂದ ಬಾಳೆಗೊನೆಗಳೂ ಇದ್ದವು. ಅಷ್ಟು ಸಾಲದೆಂಬಂತೆ ಪರಿಮಳ ಭರಿತವಾದ ಸಂಪಿಗೆ ಕಂಪು ಸುಸುತ್ತಿತ್ತು. ಗೇಟು ತೆಗೆದು ಒಳ ಹೋಗುವ ತವಕ ನಿಶಾಳಿಗೆ. ಆದರೂ ಮನದ ಮೂಲೆಯಲ್ಲಿ ತುಸು ಭಯ. ಗೇಟು ತೆಗೆದು ಒಳ ಹೋಗಬೇಕು ಎಂದೆನಿಸಿ ಹೆದರಿಕೆಯಿಂದ ಹಿಂದೆ ಸರಿದಳು. ಮನಸ್ಸು ಯಾಕೋ ಧೈರ್ಯ ಮಾಡಲಿಲ್ಲ. ವಾಪಸ್ ಮನೆಗೇನೆ ಹಿಂತಿರುಗಿದಳು ನಿಶಾ. ಭಾರವಾದ ಮನಸ್ಸು ಪ್ರಶ್ನೆಗಳ ಸರಮಾಲೆ ಭಾವನೆಗಳನ್ನು ನುಣುಚಿತ್ತು. ಮನೆಯಲ್ಲಿ ಎಲ್ಲರೂ ವರಾಂಡದಲ್ಲಿ ಹರಟೆ ಹೊಡೆಯುತ್ತಾ ಕುಳಿತಿದ್ದರು. ಅಜ್ಜನ ಕೈಯಲ್ಲಿ ವೀಳ್ಯದೆಲೆಯ ತಟ್ಟೆ ಇತ್ತು. ಬಾಳೆಹಣ್ಣಿನ ಗೊನೆಗಳು ವರಾಂಡದ ಮೂಲೆಯಲ್ಲಿತ್ತು. ಅಜ್ಜಿಯ ಕೈಯಲ್ಲಿ ತಟ್ಟೆಯು ಬಾಳೆಹಣ್ಣಿಂದ ಸಿಂಗರಿಸಿತ್ತು. ಅಮ್ಮ ಮಾವ ಮಾತಾಡ್ತಾ ಬಾಳೆಹಣ್ಣನ್ನು ಸವಿಯುತ್ತಿದ್ದರು. ಎಲ್ಲರೂ ನಗುತ್ತಾ ಮಾತಾಡ್ತಾ ಇರೋದನ್ನು ಕಂಡು ಅಮ್ಮನ ಹತ್ರ ಈಗ ಏನು ಹೇಳೋದು ಬೇಡ, ಕೇಳೋದು ಬೇಡ ಎಂದು ನಿಶಾ ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಅಷ್ಟು ಹೊತ್ತಿಗೆ ನಿಶಾನ ಅಮ್ಮ ರಾಧಾ, ನಿಶು ಎಲ್ಲಿ ಹೋಗಿದ್ದೆ ನೀನು? ಎಲ್ಲಿಯಾದರೂ ಹೋಗುವಾಗ ಹೇಳಿಬಿಟ್ಟು ಹೋಗಬೇಕು ತಾನೇ ಎಂದು ಮೇಲುಧ್ವನಿಯಲ್ಲಿ ಬೈದಳು ರಾಧಾ. ಇಲ್ಲಮ್ಮ, ಇಲ್ಲೇ ಹೋಗಿದ್ದೆ. ಹೋಗುವಾಗ ಅಲ್ಲೊಂದು ದೊಡ್ಡ ಗೇಟಿನ ಮನೆ ಸಿಕ್ಕಿತು ಎಂದು ಬಾಯಿ ತೆರೆದು ನಿಲ್ಲಿಸಿದಳು. ಹಾಂ, ಏನಂದೆ? ಎಲ್ಲಿ ಹೋಗಿದ್ದೆ ನೀನು ಹೇಳು ಎಂದು ಸ್ವಲ್ಪ ಜೋರು ಧ್ವನಿಯಲ್ಲಿ ಕೇಳಿದಾಗ ನಿಶಾಳಿಗೆ ಅನುಮಾನ ಬಂದು ಒಳ ನಡೆದಳು. ಯಾಕೋ ನಿಶಾಳಿಗೆ ಅವಳು ಹೋಗಿ ಬಂದಿದ್ದ ಜಾಗದ್ದೇ ನೆನಪಾಗುತ್ತಿತ್ತು. ಕುತೂಹಲದ ಛಾಯೆಯಲ್ಲಿ ಇಡೀ ದಿನ ಕಳೆದಳು. ಯಾವಾಗ ಬೆಳಗಾಗತ್ತೆ, ಯಾವಾಗ ಪುನಃ ನಾನು ಆ ಜಾಗಕ್ಕೆ ಹೋಗೋದು ಎಂದು ಮೆಲುಕು ಹಾಕುತ್ತಿದ್ದಳು. ಹಾಗೆಯೇ ಹಾಸಿಗೆ ಮೇಲೆ ಮಲಗಿ ನಿದ್ದೆ ಹತ್ತಿದ್ದೇ ತಿಳಿಯಲಿಲ್ಲ ನಿಶಾಳಿಗೆ. ಬೆಳಿಗ್ಗೆ ಸೂರ್ಯನ ಬೆಳಕು ಕಿಟಕಿಯ ಸಣ್ಣದ ತೂತಿನಿಂದ ಹೊರಹೊಮ್ಮಿ ತನ್ನ ಮುಖದ ಮೇಲೆ ಬಿದ್ದಾಗಲೇ ನಿಶಾಳಿಗೆ ಎಚ್ಚರವಾಗಿತ್ತು. ಯಾರೋ ವರಾಂಡದಲ್ಲಿ ಮಾತಾಡುತ್ತಿದ್ದ ಧ್ವನಿ ಕೇಳಿ ಹೊರ ನಡೆದಳು ನಿಶಾ. ತಲೆಯ ಮೇಲೆ ಹಾಳೆಯಿಂದ ಮಾಡಿದ ಟೊಪ್ಪಿಯನ್ನಿಟ್ಟು, ಕೈಯಲ್ಲಿ ಕತ್ತಿ ಹಿಡಿದು ಇನ್ನೊಂದು ಕೈಯಲ್ಲಿ ಉದ್ದವಾದ ಹಗ್ಗ ಹಿಡಿದು ಬಂದಿದ್ದ ಆ ವ್ಯಕ್ತಿಯ ಜೊತೆ ಅಜ್ಜ ಮಾತಾಡುತ್ತಿದ್ದರು. ನೋಡು ರಂಗ, ಈ ಬುಟ್ಟಿಯ ತುಂಬ ಕಿತ್ತು ತಗೊಂಡು ಬಾ. ಎಳೆದಾಗಿ ಇರಬೇಕು, ತುಂಬ ನೀರಿರುವುದನ್ನೇ ಕೀಳು ಎಂದು ಹೇಳುತ್ತಿರುವಾಗಲೇ ನಿಶಾಳಿಗೆ ಅರಿವಾಯಿತು. ಓ, ಎಳನೀರು ಕಿತ್ತು ತರಲು ಅಜ್ಜ ಹೇಳಿದ್ದು ಎಂದು. ಎಳನೀರಿನಲ್ಲಿರುವ ಎಳೆ ಕಾಯಿಯನ್ನು ತಿನ್ನುವ ಆಸೆ. ಬೇಗ ಸ್ನಾನ ಮಾಡಿ ಬರುತ್ತೇನೆಂದು ನಿಶಾ ಸ್ನಾನದ ಕೊಠಡಿಗೆ ಹೋದಳು. ಆಗಲೇ ರಾಧಾ ದೋಸೆ ಮಾಡಿ ಇಟ್ಟಿದ್ದಳು. ಅದರ ಜೊತೆಗೆ ಬೆಣ್ಣೆಯನ್ನೂ ರೆಡಿ ಮಾಡಿ ಇಟ್ಟಿದ್ದಳು. ನಿಶು, ಬೇಗ ಸ್ನಾನ ಮಾಡಿ ಬಾ. ಮೊನ್ನೆ ತಾನೇ ಹೊಲಿಸಿದ ಉದ್ದಲಂಗ ಬ್ಲೌಸ್ ಹಾಕು. ಹೊಸದಾಗಿ ತಂದ ಬಳೆ ಸರ ಕೂಡ ಹಾಕಿ ಬಾ. ಆಯ್ತಮ್ಮ ಎಂದು ನಿಶಾ ಒಳ ನಡೆದಳು. ನೀಲಿ ಲಂಗ, ತಿಳಿ ಹಳದಿ ಬಣ್ಣದ ರವಿಕೆ ಧರಿಸಿ, ಕೈ ತುಂಬ ಬಳೆ ತೊಟ್ಟು, ಉದ್ದವಾದ ಜಡೆ, ಕಿವಿಗೊಂದು ನೇತಾಡುವ ಓಲೆ ಹಾಕಿ, ಕುತ್ತಿಗೆಗೊಂದು ಮುತ್ತಿನ ಸರ ಹಾಕಿ ಸಿಂಗರಿಸಿಕೊಂಡು ನಿಶಾ ಹೊರಗೆ ಬಂದಳು. ರಾಧಾ ತನ್ನ ಮಗಳನ್ನೇ ಎವೆಯಿಕ್ಕದೆ ಕಣ್ಣು ದೊಡ್ಡದಾಗಿ ಮಾಡಿ ನೋಡುತ್ತಾ ನಿಂತಳು. ಹಾಗೆಯೇ ಕಣ್ಣಿನಿಂದ 2 ಹನಿಗಳು ಸುರಿದವು. ಅಮ್ಮ, ತಿಂಡಿ ಕೊಡಮ್ಮ. ಕಾಫಿ ಬೇಡ ನನಗೆ, ಹಾಲು ಕೊಡು ಸಾಕು ಎಂದಾಗ ರಾಧಾಳ ಕಣ್ಣು ಇನ್ನೂ ನಿಶಾಳ ಮುಖದ ನೇರದಿಂದ ಅತ್ತ ಸರಿದಿರಲಿಲ್ಲ. ಅಮ್ಮ
ಎಂದು ನಿಶಾ ಪುನಃ ಕರೆದಾಗ ಹಾಂ ಹಾಂ ಏನಂದೆ ಎಂದಳು ರಾಧಾ. ಏನಾಯ್ತಮ್ಮ, ಯಾಕೆ ನೋಡ್ತಿದ್ದೆ ಹಾಗೆ? ಏನಿಲ್ಲ ಕಣೆ, ನನ್ನ ಮಗಳು ಇಷ್ಟು ದೊಡ್ಡವಳಾಗಿದ್ದಾಳೆ, ಇನ್ನು ಹುಡುಗನ ನೋಡಿ ಮದುವೆ ಮಾಡಬೇಕಲ್ವಾ ಎಂದು ಆಲೋಚನೆಯಲ್ಲಿದ್ದೆ ಅಷ್ಟೇ. ಅಮ್ಮ, ಎಷ್ಟು ಸಲ ಹೇಳಿದೆ ನಾನು ನನಗೆ ಮದುವೆಗಿದ್ವಿ ಏನೂ ಬೇಡ ಅಂತ. ಸರಿ ಸರಿ, ಬೇಗ ತಿಂಡಿ ತಿನ್ನು ಬಾ, ಆ ಬಂಗ್ಲೆ ಮನೆಗೆ ಹೋಗಬೇಕು ಎಂದಳು ರಾಧಾ. ನಿಶಾಳ ಮುಖದಲ್ಲಿ ಒಮ್ಮೆಲೆ ನಗುವಿನ ಛಾಯೆ ಮೂಡಿತು. ಯಾಕೋ ನಿಶಾಳಿಗೆ ಆ ಬಂಗ್ಲೆ ಕಡೆನೇ ಮನಸ್ಸು ಎಳೆಯುತ್ತಿತ್ತು. ಅಮ್ಮ ಹೇಳಿದ್ದ ಬಂಗ್ಲೆ ಅದೇ ಇರಬಹುದೇ? ಅಮ್ಮ ಯಾಕೆ ಅಲ್ಲಿಗೆ ಹೋಗಬೇಕು ಅಂದ್ಲು ಎಂದು ನೂರಾರು ಪ್ರಶ್ನೆಗಳು ಮನಸ್ಸಲ್ಲಿ ಮೂಡಿದವು. ಆ ಗೇಟು, ಆ ಮನೆಯ ಭಂಗಿ, ಅಲ್ಲಿರೋ ಮರಗಳು ಎಲ್ಲ ನೆನಪಾಗುತ್ತಿತ್ತು ನಿಶಾಳಿಗೆ. ಆ ಸಂಪಿಗೆಯ ಕಂಪು ಎಂಬ ಆಲೋಚನಾ ಮಗಳಾಗಿರುವಾಗ ಕೆಲಸದ ರಂಗ ಬುಟ್ಟಿ ತುಂಬ ಎಳನೀರು ತಗೊಂಡು ಬಂದ. ಹಾಗೆಯೇ ವರಾಂಡದಲ್ಲಿ ಬುಟ್ಟಿಯನ್ನು ಇಳಿಸಿದ. ಜೊತೆಯಲ್ಲೊಂದು ಬಾಳೆಗೊನೆ ಇತ್ತು. ಸ್ವಲ್ಪ ಬಾಳೆ ಎಲೆಗಳೂ ಇದ್ದವು. ಅಜ್ಜ, ನನಗೊಂದು ಎಳನೀರು ಕೊಡಿ, ಅದರೊಳಗಿನ ಕಾಯಿ ನನಗೆ ತುಂಬ ಇಷ್ಟ ಎಂದು ಬುಟ್ಟಿಗೆ ಕೈ ಹಾಕಿದಳು ನಿಶಾ. ಅಜ್ಜ ಕೂತಲ್ಲಿಂದ ಎದ್ದವರೇ, ಬೇಡ ಬೇಡ, ತೆಗಿಬೇಡ, ಅದು ಬಂಗ್ಲೆಗೆ ತಗೊಂಡು ಹೋಗಲು ಬೇಕು ಎಂದರು. ಅರೆ, ಇವರು ಕೂಡ ಬಂಗ್ಲೆ ವಿಚಾರ ಮಾತಾಡ್ತಿದ್ದಾರಲ್ವಾ? ಯಾವ ಬಂಗ್ಲೆ? ಅಲ್ಲಿ ಏನಿದೆ? ನಾನು ನೋಡಿದ ಬಂಗ್ಲೆ ವಿಚಾರನೇ ಇವರು ಹೇಳುತ್ತಿರುವರೇ ಎಂಬ ಪುನಃ ಪ್ರಶ್ನೆಗಳು ತಲೆಯನ್ನು ಕೊರೆಯುತ್ತಿತ್ತು ನಿಶಾಳಿಗೆ. ಮನಸ್ಸು ಭಾರವಾಯಿತು. ಏನೋ ತವಕ, ಆತಂಕ, ಕಾತರ ಒಟ್ಟಿಗೆ ಹೊಮ್ಮಿದವು ನಿಶಾಳಿಗೆ. ಅಜ್ಜಿ ಆಗಲೇ ಕಚ್ಚೆ ಸೀರೆ ಉಟ್ಟು ತುರುಬು ತುಂಬ ಮಲ್ಲಿಗೆ ಹೂ ಮುಡಿದು, ನಿಶು ತಗೋ, ಇದು ಮುಡ್ಕೊ ಎಂದು ನಿಶಾಳಿಗೆ ಒಂದು ಮಾಲೆ ನೀಡಿದರು. ಅದು ಅಮ್ಮಂಗೆ ಕೊಡಿ ಅಜ್ಜಿ ಎಂದಾಗ ಅಜ್ಜಿಯ ಕಣ್ಣು ಯಾರನ್ನೂ ಹುಡುಕುವಂತಿತ್ತು. ನಿಶು, ನೀನು ಮುಡಿ ಎಂದು ನಿಶಾಳ ಉದ್ದವಾದ ಜಡೆಗೆ ಮಲ್ಲಿಗೆ ಮಾಲೆ ಮುಡಿಸಿದಳು ರಾಧಾ. ರಾಧಾಳ ಕಣ್ಣು ಪುನಃ ತೇವಗೊಂಡಿತು. ಸಾಕ್ಷಾತ್ ಮದುಮಗಳ ತರಹನೇ ಸಿಂಗರಿಸಿದ್ದಳು ನಿಶಾ. ನಿಶಾಳ ಮಾವ ಮಹೇಶ ಕಾರಿನಿಂದ ಇಳಿದು, ಬನ್ನಿ ಬನ್ನಿ, ಎಲ್ಲರೂ ಕಾರು ಹತ್ತಿ, ತಡ ಆಯಿತು ಎಂದಾಗ ಎಲ್ಲರೂ ಕಾರು ಹತ್ತಿದರು. ನಿಶಾಳ ತವಕ ಇಮ್ಮಡಿಯಾಯಿತು. ಬಂಗ್ಲೆ ಮನೆಗೆ ಹೋದವಳೆ ಹುಣಸೆಕಾಯಿ ತಿನ್ನಬೇಕು, ಸಪೋಟ ತಿನ್ನಬೇಕು, ಮೊದಲನೆಯದಾಗಿ ಆ ಮನೆ ನೋಡಬೇಕು, ಹೀಗೆ ಬೇಕುಗಳ ಪಟ್ಟಿ ಜಾಸ್ತಿ ಆಯಿತು ನಿಶಾಳಿ. ಕಾರು ಆ ಬಂಗ್ಲೆಯ ಕಡೆಗೇನೇ ಹೋಗುತ್ತಿತ್ತು. ಎಲ್ಲರೂ ಕಾರಿನಿಂದ ಇಳಿದರು. ದೊಡ್ಡದಾದ ಮನೆ, 2 ಮಾಳಿಗೆಯ ಹಳೆ ಮನೆ, ದೊಡ್ಡದಾದ ಗೇಟು. ಎಲ್ಲರೂ ಕಾರಿನಿಂದ ಇಳಿದಿದ್ದರು. ಮಾವ ಮಹೇಶ ಎಳನೀರಿನ ಬುಟ್ಟಿ ಹಿಡಿದು ಗೇಟು ತೆಗೆದು ಒಳನಡೆದರು. ಗೇಟಿನ ಗರ್ ಎನ್ನುವ ಶಬ್ದ ಕಿವಿಯೊಳಗೆ ಬಡಿದಂತಾಗಿ ಗುಂಗಿನಲ್ಲಿದ್ದ ನಿಶಾ ಎಚ್ಚೆತ್ತಳು. ಆಗಲೇ ಅವರೆಲ್ಲ ಗೇಟು ದಾಟಿ ವರಾಂಡಕ್ಕೆ ಹೋಗಿದ್ದರು. ದೊಡ್ಡದಾದ ಬೀಗವನ್ನು ತೆಗೆದು ದೊಡ್ಡದಾದ ಬಾಗಿಲನ್ನು ದೂಡಿ ಒಳ ನಡೆದರು ಮಾವ. ನಿಶಾಳಿಗೆ ಗಾಬರಿಯಾಯಿತು. ಅರೆ, ಬೀಗ ಮಾವನೇ ತೆಗೆದರಲ್ಲ, ಹಾಗಾದರೆ ಈ ಮನೆಯಲ್ಲಿ ಯಾರು ಇರಲಿಲ್ಲವೇ ಎಂದು ಪುನಃ ಪ್ರಶ್ನೆಯ ಸರಮಾಲೆ ನಿಶಾಳ ಮನಕ್ಕೆ. ಅಲ್ಲೇ ಇದ್ದ ದೊಡ್ಡದಾದ ಜೋಕಾಲಿಯ ಮೇಲೆ ಅಜ್ಜಾಜ್ಜಿ ಕುಳಿತರು. ಜೊತೆಗೆ ತಂದಿದ್ದ ಅರಶಿನ, ಕುಂಕುಮ, ಹಣ್ಣು, ಕಾಯಿ ಎಲ್ಲವೂ ಅಲ್ಲೇ ಇದ್ದ ಕೂರುವ ಮಣೆಯ ಮೇಲೆ ಇಟ್ಟಿದ್ದನ್ನು ಕಂಡಳು ನಿಶಾ. ಯಾಕೋ ಮನವೆಲ್ಲ ಶೂನ್ಯವೆನಿಸತೊಡಗಿತು. ಅಷ್ಟೊತ್ತಿಗೆ ನೀರು ಕುಡಿಯಬೇಕೆನಿಸಿತು ನಿಶಾಳಿಗೆ. ಸೀದಾ ಒಳ ನಡೆದಳು. ಕತ್ತಲೆಯ ಕೋಣೆ. ಮೊದಲೇ ಕತ್ತಲೆಂದರೆ ನಿಶಾಳಿಗೆ ಭಯ. ಆದರೂ ಹಂಚಿನ ಒಂದು ಸಣ್ಣ ತೂತಿನಿಂದ ಬೆಳಕು ಹೊರಹೊಮ್ಮುತ್ತಿತ್ತು ಕೋಣೆಗೆ. ಆದರೂ ನೀರು ಕುಡಿಯುವ ತವಕದಲ್ಲಿ ಹುಡುಕತೊಡಗಿದಳು ನೀರು. ಅಷ್ಟರಲ್ಲಿ ಎಲ್ಲರೂ ವರಾಂಡದಲ್ಲಿದ್ದವರು ಒಮ್ಮೆಲೆ ಎದ್ದು ನಿಂತರು. ಗೇಟಿನ ಎದುರು ಒಂದು ಕಾರು ಬಂದು ನಿಂತಿತು. ಅಜ್ಜಿಗೆ ಕಾರಿನಲ್ಲಿ ಬಂದವರು ತನ್ನ ಅಳಿಯನೇ ಎಂದು
ಬೇಗ ಗುರುತು ಹೇಳಿದರು. ಕಾರಿನಿಂದ ತಮ್ಮ ಅಳಿಯ ಅರವಿಂದ ಬಂದಿದ್ದನು. ಬನ್ನಿ ಅಳಿಯಂದ್ರೆ ಎಂದರು ಅಜ್ಜ ಅಜ್ಜಿ. ಬನ್ನಿ ಭಾವ ಕೂತ್ಕೊಳ್ಳಿ ಎಂದರು ಮಹೇಶ. ಬಂದವರೇ ಎಲ್ಲರೂ ಒಳ ನಡೆದರು. ನಿಶಾ ಎಲ್ಲಿ? ಅವಳು ಇಲ್ಲಿ ಬಂದಿಲ್ಲ ತಾನೇ ಎಂದು ಅರವಿಂದ ಪ್ರಶ್ನಿಸಿದಾಗ ಎಲ್ಲರಿಗೂ ಆಗ ನೆನಪಾಗಿದ್ದು ನಿಶಾ ಎಲ್ಲಿ ಹೋದಳೆಂದು. ಅದಾಗಲೇ ಒಳಗಿನ ಬಾಗಿಲು ತೆರೆದು ನಿಶಾ ಒಳಗೆ ಹೋಗಿದ್ದನ್ನು ಎಲ್ಲರೂ ಖಾತ್ರಿಪಡಿಸಿಕೊಂಡರು. ಎಲ್ಲರೂ ಗಾಬರಿಯಿಂದ ಒಳ ನಡೆದರು. ಅಲ್ಲಿಯ ದೃಶ್ಯ ಕಂಡು ಗಾಬರಿಯಾದರು. ನಿಶಾ ನೆಲದ ಮೇಲೆ ಕುಸಿದು ಬಿದ್ದಿದ್ದಳು. ಮಹೇಶ ಅಲ್ಲೇ ಇದ್ದ ನೀರನ್ನು ಮುಖಕ್ಕೆ ಚುಮುಕಿಸಿದನು. ನಿಶಾ ಒಮ್ಮೆಲೆ ಎಚ್ಚೆತ್ತು ಅಪ್ಪಾ ಎಂದು ಕಿರಿಚಿದಳು. ಮಗಳೇ ನಿಶಾ, ನೀನ್ಯಾಕಮ್ಮ ಇಲ್ಲಿಗೆ ಬಂದೆ ಎಂದು ಮೆಲುಧ್ವನಿಯಲ್ಲಿ ಗದರಿದರು. ಅಪ್ಪ ಅಪ್ಪ ಅಲ್ಲಿ ನೋಡಿ. ಏನಪ್ಪ ಅದು? ಅಮ್ಮ ಅಮ್ಮ ನೋಡಿ ಅಲ್ಲಿ ಅಮ್ಮನ ಫೋಟೋ. ಅಮ್ಮನ ಫೋಟೋಕ್ಕೆ ಹಾರ ಯಾಕಪ್ಪ? ಅಮ್ಮನ ಫೋಟೋಕ್ಕೆ ಹಾರ ಯಾಕೆ ಎಂದು ಒಂದೇ ಉಸಿರಿನಲ್ಲಿ ಪ್ರಶ್ನಿಸತೊಡಗಿದಳು. ಅರವಿಂದ ಗಾಬರಿಯಿಂದ ಇಷ್ಟು ವರ್ಷ ಮುಚ್ಚಿಟ್ಟ ಸತ್ಯ ಈಗ ಹೇಳಲೇಬೇಕಾಯಿತು ಎಂದುಕೊಂಡ. ಭಾರವಾದ ಮನಸ್ಸಿನಿಂದ ಮಗಳನ್ನು ಸಾವರಿಸಿ ಹೊರಗೆ ಕರೆದುಕೊಂಡು ಹೋದರು. ಅಲ್ಲಿ ನಿಶಾ ನೋಡಿದ್ದು ತನ್ನ ಅಮ್ಮನ ಫೋಟೋ. ಮಗಳೇ, ಹೌದಮ್ಮ, ನಿನ್ನ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ದೇವರ ಪಾದ ಸೇರಿದ್ದಾಳಮ್ಮ. ಇಷ್ಟು ವರ್ಷ ನಿನ್ನಲ್ಲಿ ಸತ್ಯ ಮುಚ್ಚಿಟ್ಟಿದ್ದೆ. ನಿನ್ನ ಅಮ್ಮ ಇದೇ ಮನೆಯಲ್ಲಿ ಕೊನೆಯುಸಿರೆಳೆದಿತ್ತು ಎಂದಾಗ ನಿಶಾ ಒಮ್ಮೆಲೆ ಅಮ್ಮ ಎಂದು ಚೀರಿಬಿಟ್ಟಳು. ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ನಿಶಾಳಿಗೆ. ಮಗಳ ಅವಸ್ಥೆಯನ್ನು ನೋಡಿ ಅರವಿಂದನಿಗೆ ತಪ್ಪಿತಸ್ಥನೆಂಬ ಭಾವನೆ ಮೂಡಿತು. ನಾನು ಮಗಳಿಗೆ ಸುಳ್ಳು ಹೇಳಿ ಅನ್ಯಾಯವಾಯಿತೆ ಎಂದು ಚಿಂತನೆಯಲ್ಲಿ ಮುಳುಗಿದ ಮಗಳನ್ನು ಸಾವರಿಸುತ್ತಾ, ನನ್ನನ್ನು ಕ್ಷಮಿಸಿಬಿಡು ಮಗಳೇ, ತಾಯಿಲ್ಲದ ತಬ್ಬಲಿ ಎಂದು ನಿನಗನಿಸಬಾರದು ಎಂದು ಸತ್ಯ ಮುಚ್ಚಿಟ್ಟಿದ್ದು ಎಂದು ವೇದನೆ ತೋಡಿದಾಗ ನಿಶಾ ತನ್ನ ಅಪ್ಪನನ್ನು ಸಾವರಿಸುತ್ತಾ, ನನಗೆ ಅಮ್ಮ ಇಲ್ಲ ಎಂದು ಅನಿಸಲೇ ಇಲ್ಲ ಅಪ್ಪ. ಇಷ್ಟು ದಿನ ನಾನು ಅಜ್ಜಿ ಮನೆಯಲ್ಲಿ ಅಮ್ಮನ ಜೊತೆನೇ ಇದ್ದೆ ಅಪ್ಪ ಎಂದಾಗ ಅರವಿಂದನು, ಇಲ್ಲ ಮಗಳೇ, ನಿನ್ನ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ತುಂಬ ವರ್ಷಗಳು ಸರಿದಿದೆ ಎಂದಾಗ ಒಂದೊಂದಾಗಿ ನೆನಪಗಣಿ ಬಿಚ್ಚಿತ್ತು ನಿಶಾಳಿಗೆ. ಅಮ್ಮ ತಿಂಡಿ ಮಾಡಿಕೊಟ್ಟಿದ್ದು, ನನಗೆ ಮಾತ್ರ ಅಜ್ಜಿ ಹೂಮಾಲೆ ಮುಡಿಯಲು ಕೊಟ್ಟಿದ್ದು ನೆನಪಾದಾಗ ಇಷ್ಟು ದಿನ ಅಮ್ಮ ನನ್ನ ಜೊತೆ ಇದ್ದಿದ್ದು, ಪ್ರೀತಿಯಿಂದ ಮಾತಾಡಿಸಿದ್ದು, ವಾತ್ಸಲ್ಯ ತೋರಿದ್ದು ನನ್ನ ಅಮ್ಮ ಅಲ್ಲ, ಅಮ್ಮನ ಆತ್ಮ ಎಂದು ನೆನೆಸಿ ಮೌನವಾಗಿಯೇ ನಡೆದದ್ದೆಲ್ಲ ಅಪ್ಪನ ಬಳಿ ಹೇಳಿದಾಗ ಎಲ್ಲರೂ ಆತ್ಮದ ಸಾಕ್ಷಿಗೆ ಮೂಕ ವಿಸ್ಮಿತರಾದರು. ಆತ್ಮದ ಶಕ್ತಿಗೆ ಮೂಕ ವಿಸ್ಮಿತರಾದರು. ಎಲ್ಲರೂ ಆತ್ಮದ ಶಕ್ತಿಗೆ ಮೂಕ ವಿಸ್ಮಿತರಾದರು.